Hello, Namaskara, welcome back to my YouTube channel, Anu Creations. So yes, it's all about hair care vlog. Post pregnancy ನನ್ನ ಹೇರ್ ಕೇರ್ ಯಾವ ಥರ ಇದೆ, ಸೊ ನನಗೆ ತುಂಬಾನೇ ಒಂದು DMs ಬಂದಿತ್ತು, ಆಮೇಲೆ ಕ್ವೆಶನ್ಸ್ ಬಂದಿತ್ತು ಸಹ. ನಾನು ನಿಮ್ಮ ಹೇರ್ ಕೇರ್ ಯಾವ ಥರ ಇದೆ, ಹಾಗೆ ನಿಮ್ಮ ಪೋಸ್ಟ್ ಪ್ರೆಗ್ನೆನ್ಸಿ ಹೇರ್ ಲಾಸ್, ನಿಮಗೆ ಕೂದಲು ಉದುರ್ತಾ ಇಲ್ವಾ, ನಿಮ್ಮದು ಹೇರ್ ಕೇರ್ ಯಾವ ಥರ ಇದೆ, ಪ್ರಾಬಬ್ಲಿ ನಿಮ್ಮ ಹೇರ್ ಕೇರ್ ಯಾವ ಥರ ಇದೆ. ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಸೊಪ್ಪು ಅದೆಲ್ಲ ಹಾಕಿ ಅಂದರೆ ನೀರು ಕಾಯಿಸ್ಬೇಕಾದ್ರೆ ತೋರಿಸಿದಾಗ, ಸೊ ಲಾಸ್ಟ್ ಟೈಮ್ ನೀವು ಹೇಳಿದ್ರಿ ಅದು ಯಾವುದೆಲ್ಲ ಸೊಪ್ಪು ಅದೆಲ್ಲ ಏನೇನು ಯೂಸ್ ಮಾಡ್ತೀರಾ ಅದನ್ನೆಲ್ಲ ಸ್ವಲ್ಪ ತೋರಿಸಿ ಅಂತೆಲ್ಲ ಸಹ ಹೇಳಿದ್ರಿ. ಸೊ ಹಾಗಾಗಿ ಈ ವ್ಲಾಗಲ್ಲಿ ಅದನ್ನೆಲ್ಲ ಕಂಪ್ಲೀಟಾಗಿ ಡೀಟೇಲಾಗಿ ಶೇರ್ ಮಾಡೋಣ ಅಂತೇಳಿ ಈ ವ್ಲಾಗ್ನ ಕುತ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಟೈಮ್ ಈಗ ಒಂದು 6:37 ಆಗೋಗಿದೆ. ಸೊ ಹಂಗಾಗಿ ಸ್ವಲ್ಪ ವಿಡಿಯೋ ಬ್ಲರ್ ಬಂದರೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಹೇಗೇನು ಸ್ವಲ್ಪ ಬೇರೆ ಕೆಲಸ ಇತ್ತು, ಹಂಗಾಗಿ ಸ್ವಲ್ಪ ಟೈಮ್ ಮಾಡ್ಕೊಂಡು ವಿಡಿಯೋ ಮಾಡೋಕ್ಕೆ ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಸ್, ಇನ್ನು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ನನ್ನ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಸೊ ಇನ್ಯಾಕೆ ತಡ ಮಾಡೋಣ, ಲೆಟ್ಸ್ ಗೆಟ್ ಟು ದ ವಿಡಿಯೋ. ಫಸ್ಟ್ ಪಾರ್ಟ್ ಆಫ್ ದ ಥಿಂಗ್ ಏನಪ್ಪ ಅಂತಂದರೆ, ನನ್ನ ಫಸ್ಟು ಅದು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ. ಹೇರ್ ಆಯಿಲ್ ಮಾಡೋದಾಗಿರ್ಬೋದು, ಹೇರ್ ವಾಶ್ ಮಾಡೋದು ಆಗಿರ್ಬೋದು, ಪ್ರತಿಯೊಂದು ನಾನು ಸಪ್ರೇಟ್ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಸೊ ಅದನ್ನೆಲ್ಲ ಹಾಕ್ತಾ ಹೋಗ್ತೀನಿ. ಅದನ್ನು ಫಸ್ಟು ನೋಡ್ಕೊಂಬಂದ್ಬೇಡ, ಆಮೇಲೆ ನಾನು ಡೀಟೇಲಾಗಿ ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಏನು ಅಂತಲೇ ಹೇಳಿ. ಸೊ ಫಸ್ಟ್ ಥಿಂಗ್, ನಾನು ಹೇರ್ ಕೇರಲ್ಲಿ ನಂಗೆ ನಾಳೆ ಸ್ನಾನ ಮಾಡ್ತಾಯಿದ್ದೀನಿ ತಲೆಗೆ ಅಂತಂದರೆ, ಇವತ್ತು ಈವ್ನಿಂಗ್ ಆಗಲಿ ಅಥವಾ ನೈಟ್ ಆಗಲಿ, ಈವ್ನಿಂಗೇ ಇಡೋಕ್ಕೆ ಟ್ರೈ ಮಾಡ್ಕೊಬಿಡ್ತೀನಿ, ಆಯಿಲ್ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ಕೊತೀನಿ. ಇನ್ ಕೇಸ್ ಈವ್ನಿಂಗ್ ಏನಾದರೂ ಮಾಡ್ತೋದ್ರೆ ಸ್ವಲ್ಪ ನೈಟ್ ಆದರೂ ಮಿಸ್ ಮಾಡಿದೆ ನಾನು ಆಯಿಲ್ ಅಪ್ಲೈ ಮಾಡಿಕೊಂಡೆ ತಲೆಗೆ ಸ್ನಾನ ಮಾಡೋದು. ನಾವು ಆಯಿಲ್ ಅಪ್ಲೈ ಮಾಡಿ ತಲೆಗೆ ಸ್ನಾನ ಮಾಡೋದ್ರಿಂದ ನಮ್ಮ ಹೇರ್ಸ್ ರಫ್ ಆಗೋದಿಲ್ಲ. ಹೇರ್ ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ ಒಂದು ಒಳ್ಳೆ ಮಸಾಜ್ ಕೊಟ್ಕೊಳ್ಳಿ. ನಿಮಗೆ ನಿಮ್ಮ ಸ್ಕ್ಯಾಲ್ಪ್ಗೆ ನಿಮ್ದು ಒಂದು ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಬೇಕು ಅಂತ ಒಳ್ಳೆ ಸೂಪರ್ ಜೆಂಟಲ್ ಮಸಾಜ್ ಕೊಟ್ಕೊಂಡು ಹೇರ್ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಈ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಸೊ ನೀವು ತುಂಬ ಜನ ಕೇಳಿದ್ರಿ ಏನು ಸೊಪ್ಪು ಯೂಸ್ ಮಾಡೋದು, ಇದು ಏನು ಯಾವ ಥರ ಅಂತೇಳಿ. ಫಸ್ಟ್ ಬಂದು ನೀಲಗಿರಿ ಸೊಪ್ಪು ಬರುತ್ತಲ್ಲ, ನೀಲಗಿರಿ, ಇವಾಗ ನಾವು ನೀಲಗಿರಿ ಗೊತ್ತಿರುತ್ತೆ ನಿಮ್ಮೆಲ್ಲರಿಗೂ, ನೀಲಗಿರಿದು ಸೊಪ್ಪು ಬರುತ್ತಲ್ಲ ಅದೊಂದು. ಅದಾದಮೇಲೆ ನಿಂಬೆ ಹಣ್ಣು ಏನು ಬರುತ್ತೆ ಅದರದ್ದು ಕಾಯಿ ಇರುತ್ತಲ್ಲ ಅದ್ರದ್ದು ಸೊಪ್ಪು. ಅದಾದಮೇಲೆ ನೀವು ಬೇವಿನ ಸೊಪ್ಪು ಸಹ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಇದಿಷ್ಟೆಲ್ಲ ಸೊಪ್ಪೆಲ್ಲ ಹಾಕ್ಬಿಟ್ಟು ನೀಟಾಗಿ ಕುದಿಯೋ ಬರೋ ತನಕ ನೀರನ್ನ ಚೆನ್ನಾಗಿ ಕಾಯಿಸ್ಕೊಂಡು, ಸೊ ನೀರನ್ನ ಆಡ್ಕೊಳೋದ್ರಿಂದ ನಮಗೆ ಪೋಸ್ಟ್ ಪ್ರೆಗ್ನೆನ್ಸಿ ಬಾಣಂತನದಲ್ಲಿ ಏನಂತೀವಿ, ಸೊ ಅದರಲ್ಲಿ ನಮಗೆ ಶೀತ ಆಗಿರ್ಬೋದು, ಸನ್ನಿ ಆಗಿರ್ಬೋದು, ಹಾಗೆ ತಲೆ ಭಾರ, ಇದೆಲ್ಲ ಏನು ಹೇಳ್ತಾರೆ ಅದೆಲ್ಲ ಯಾವುದೂ ಇರೋದಿಲ್ಲ. ಸೊ ಕಂಟ್ರೋಲ್ ಆಗುತ್ತೆ ಎಷ್ಟೋ ಅಂತ ಹೇಳ್ಬೋದು. ಸೊ ನನಗೆ ಈ ಪೋಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಎಷ್ಟೋ ನಿದ್ದೆ ವೇರಿಯೇಷನ್ಸ್ ಆಗ್ತಾ ಇರುತ್ತಲ್ವ, ಸೊ ಹಂಗಾಗಿ ನನಗೆ ಯಾವುದೇ ರೀತಿ ತಲೆಭಾರ ಅದೆಲ್ಲ ಏನೂ ಬರೋಲ್ಲ, ಎಷ್ಟೋ ಕಂಟ್ರೋಲ್ ಆಗುತ್ತೆ ಈ ಥರ ಮಾಡೋದ್ರಿಂದ. ಅದಾದಮೇಲೆ ಒಂದು ಹೇರ್ ವಾಶ್ ಆಗಿದ ತಕ್ಷಣ ನೀವು ಒಂದು ಮಸ್ಲಿನ್ ಕ್ಲಾತ್ ಏನಿರುತ್ತೆ, ಕಾಟನ್ ಕ್ಲಾತ್, ಮಸ್ಲಿನ್ ಕ್ಲಾತ್ ಏನಿರುತ್ತೆ, ನಾನು ಪಾಪುಗೆ ಇದು ಆರ್ಡರ್ ಮಾಡಿದ್ದಲ್ಲ, ಅದು 3 ಕ್ಲಾತ್ ಎಕ್ಸ್ಟ್ರಾನೇ ಇದೆ, ಹಂಗಾಗಿ ಮಸ್ಲಿನ್ ಕ್ಲಾತೇ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನ ಸ್ನಾನದಿಂದ ಔಟ್ಸೈಡ್ ಬಂದ ತಕ್ಷಣ ಫಸ್ಟ್ ಟೈ ಮಾಡಿಬಿಡಿ. ಟೈ ಮಾಡಿದಾದಮೇಲೆ ಅದೆಲ್ಲ ನೀರೆಲ್ಲ ಇರ್ಕೊಬಿಡುತ್ತೆ. ಅದಾದಮೇಲೆ ನೀವು ಸ್ವಲ್ಪ ಹೊತ್ತು ಬಿಸಿಲಾಗಿ ನಿಂತ್ಕೊಂಡು ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ನಿಂತ್ಕೊಂಡ್ರೆ ಸಾಕು, ಆಟೋಮೆಟಿಕ್ಕಾಗಿ ಬಿಸಿಲಿಗೆ ಎಲ್ಲನೂ ಕೂದಲೆಲ್ಲ ನೀಟಾಗಿ ಹಾರ್ಕೊಬಿಡುತ್ತೆ. ಸೊ ಮೇಯ್ನ್ ನಾವು ಪಾಪುಗೆ ಫೀಡ್ ಮಾಡೋಕ್ಕೆ ಮುಂಚೆ ನಮಗೆ ತಲೆ ಕೂದಲು ಫುಲ್ ಕಂಪ್ಲೀಟಾಗಿ ಹಾರಿರಬೇಕು. ಹಾಗೇ ಅವ್ರಿಗೆ ಫೀಡ್ ಮಾಡಿದ್ರೆ ಶೀತ ಆಗುತ್ತೆ. ಸೊ ನಿಮಗೆ ಗೊತ್ತಿರುತ್ತೆ, ಒಬ್ಬರಿಗೆ ಯಾರು ಗೊತ್ತಿರಲ್ಲ ಅವ್ರಿಗೆ ಈ ಇನ್ಫಾರ್ಮೇಷನ್ನ ಹೇಳ್ತಾ ಇದ್ದೀನಿ. ಕಂಪ್ಲೀಟಾಗಿ ಸ್ವಲ್ಪ ತಲೆ ಬುಡ ಏನಿರುತ್ತೆ, ಇಲ್ಲಿ ಒಳಗಡೆ ಏನಿರುತ್ತೆ ಅದರಲ್ಲಿ ನಮಗೆ ಸುಳಿ ಇರುತ್ತಲ್ಲ, ಆ ಜಾಗದಲ್ಲಿ ಮೇಯ್ನ್ ಕೂದಲು ಹಾರಿ. ನೀವು ತಲೆಗೆ ಸ್ನಾನ ಮಾಡ್ತಾ ಇದ್ದೀರಾ ಅಂದರೆ ಮೇಕ್ ಶ್ಯೂರ್ ನೀವು ಪಾಪುಗೆ ಫಸ್ಟೇ ಫೀಡ್ ಮಾಡಿ ಅವ್ರನ್ನ ಮಲಗಿಸಿರ್ತೀರಾ, ಇಲ್ಲ ಅಂತಂದರೆ ಏನಾದರೂ ಅವರಿಗೆ ಆಟ ಆಡೋಕ್ಕೆ ಕೊಟ್ಟಿರ್ತೀರಾ ಅಂತೇಳಿ. ಬಿಕಾಸ್ ಅವರು ನಿದ್ದೆ ಮಾಡ್ತಾಯಿದ್ರೆ ಸ್ವಲ್ಪ ಲಾಂಗ್ ಟರ್ಮ್ ನಿದ್ದೆ ಮಾಡ್ತಾರೆ. ಅಟ್ಲೀಸ್ಟ್ ನಾವು ಒಂದು 1.5 hour 2 hour ನಮಗೆ ತಲೆ ತಾಗಿ ಸ್ನಾನ ಮಾಡಿ ಹಾರಿಸ್ಕೊಳಷ್ಟು ಇರಬೇಕು. ಅದಾದಮೇಲೆ ನಾವು ಇಲ್ಲಿ ನೀರು ಕಾಯಿಸಿರ್ತಿರಲ್ಲ ಅದರಲ್ಲೇ ಒಂದು ಕೆಂಡನ ಎತ್ಕೊಂಡು ಅದಕ್ಕೆ ಸ್ವಲ್ಪ ಇದೇನಂತಾರೆ ರಾಗಿ ಹಸಿಟ್ಟು ಏನಿರುತ್ತೆ, ರಾಗಿ ಹಸಿಟ್ಟನ್ನ ಹಾಕಿ, ಅದಾದಮೇಲೆ ಅದ್ರ ಮೇಲೆ ಸ್ವಲ್ಪ ಸಾಂಬ್ರಾಣಿ, ನಮ್ಮ ಅಜ್ಜಿ ಆ ಸಾಂಬ್ರಾಣಿಗೆ ಏನೇನೋ ಎಲ್ಲ ಹಾಕಿ ಕುಟ್ಟಿ ಕೊಟ್ಟಿರ್ತಾರೆ. ಸಾಂಬ್ರಾಣಿ ಆಮೇಲೆ ಬಜ್ಜೆ ಅಂತ ತಂದಿದ್ರು, ಅದನ್ನೆಲ್ಲ ಹಾಕಿ ಸ್ವಲ್ಪ ಕುಟ್ಟಿ ಅದನ್ನೆಲ್ಲ ಎತ್ತಿಟ್ಟಿದ್ರು. ಸೊ ಇದಕ್ಕೆ ಈ ಥರ ಕೂದಲಿಗೆ ನಾವು ಹೋಗಿ ಸಾಂಬ್ರಾಣಿ ಹಾಕಿದ್ರೆ ಅದು ಸ್ವಲ್ಪ ಈ ಟೈಮಲ್ಲಿ, ಅದು ಬಾಣಂತನ ಈ ಪೋಸ್ಟ್ ಪ್ರೆಗ್ನೆನ್ಸಿ ಏನಂತೀರಿ ಆ ಟೈಮಲ್ಲಿ ಸ್ವಲ್ಪ ತೊಗೊಂಡ್ರೆ ಕೂದಲಿಗೆ ಆಗಿರ್ಬೋದು, ಇಲ್ಲಿ ಹಿಂದೆ ಸುಳಿ ಏನಿರುತ್ತೆ ತಲೆಗೆ ಅದೆಲ್ಲ ಬೇಗ ಸನ್ನಿ ಆಗೋದಿಲ್ಲ. ಹಾಗೆ ವಯಸ್ಸು ಆಗ್ತಾ ಇದ್ದಂಗೆ ಕಾಲಲ್ಲೆಲ್ಲ ಒಂಥರ ಥಂಡಿ ಆಗೋದು ಅದೆಲ್ಲ ಕಂಟ್ರೋಲ್ ಆಗುತ್ತೆ ಅಂತೇಳಿ ಕೂದಲಿಗೂ ಅಷ್ಟೇ. ಈ ಥರ ಒಂದ್ಸತಿ ಇದರಲ್ಲಿ ಈ ಥರ ಸ್ಮೆಲ್ ಅಂದರೆ ಹೊಗೆ ತೊಗೊಂಡಿರ್ತೀನಲ್ವ, ಸೊ ಎವ್ರಿ ಡೇ ನಾನು ಅಂದರೆ ಕೂದಲು ಸ್ಮೆಲ್ ಮಾಡಬೇಕಾದ್ರೆ ಅದೆಷ್ಟು ಚೆನ್ನಾಗಿ ಘಮ ಅಂತ ಇರುತ್ತೆ ಕೂದಲು, ಅದು ಸಾಂಬ್ರಾಣಿ ಸ್ಮೆಲ್ ಹಂಗೆ ಇರುತ್ತೆ. ಸೊ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅದು. ಸೊ ಅದಷ್ಟೇ ಅಲ್ಲ, ಬರೀ ತಲೆಗೆ ಅಲ್ದಿರೇ ಸ್ವಲ್ಪ ಕಿವಿಗೆ ಆಗಿರ್ಬೋದು, ಕೈ ಕಾಲು ಆಮೇಲೆ ಅಂಗಾಲಿಗೆ ಆಗಿರ್ಬೋದು ಥಂಡಿ ಆಗಲ್ಲ ಅಂತೇಳಿ. ಸೊ ಈ ಥರ ಮಮ್ಮಿ ಯಾವಾಗಲೂ ಎವ್ರಿ ಟೈಮ್ ತಲೆಗೆ ಸ್ನಾನ ಮಾಡಿಸಿದಾಗ ಈ ಥರ
ಇರ್ತಾರೆ, ಯಾವಾಗ್ಲೂ ಶಾಖ ಕೊಡ್ತಾ ಇರ್ತಾರೆ. ಸೊ ಅದು ಆಲ್ಮೋಸ್ಟ್ ನೀನು 9 ಮಂತ್ಸ್ ತನಕ ಇದನ್ನು ತೊಗೊತಾ ಇರು, ನಾವೆಲ್ಲ 9 ಮಂತ್ಸ್ ತನಕ ತೊಗೊಂಡಿದ್ದೀವಿ, ನೀನು ತಗೋ ಅಂತ ಹೇಳ್ತಾ ಇರ್ತಾರೆ ಅಮ್ಮ. ಸೊ ಈ ಥರ ತೊಗೊಳೋದ್ರಿಂದ ಬಾಡಿ ಅದು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಬೆಚ್ಚಗಿರುತ್ತಂತೆ. ಪಾಪುಗೂ ಸ್ನಾನ ಮಾಡಿಸಿದಾಗೆಲ್ಲ ಅವಳಿಗೆ ಕೈ ಕಾಲಿಗೆಲ್ಲ ಕೊಡ್ತಾ ಇರ್ತಾರೆ. ಆವಾಗಿನ ಕಾಲದಲ್ಲಿ ದೊಡ್ಡವ್ರು ಏನೋ ಒಂದು ಮಾಡಿರ್ತಾರೆ, ಅದೇನಾದರೂ ಒಂದು ಕಾರಣ ಇಲ್ಲದೇ ಮಾಡಿರಲ್ಲ ಅವರು. ಸೊ ಏನಾದರೂ ಒಂದು ರೀಸನ್ ಇರುತ್ತೆ, ಹಂಗಾಗಿ ಅದನ್ನೆಲ್ಲ ಫಾಲೋ ಮಾಡಬೇಕು ಅಂತೇಳಿ ನಾನು ಫಾಲೋ ಮಾಡ್ತೀನಿ. ನೋಡ್ಕೊಂಡು ಬಂದ್ರಲ್ಲ, ಸೊ ಇದಿಷ್ಟು ನಾನು ಹೇರ್ ಆಯಿಲ್, ನಾನು ಹೇರ್ ಆಯಿಲ್ ಸಪ್ರೇಟಾಗಿ ಯಾವ ಹೇರ್ ಆಯಿಲ್ ನಾನು ಯೂಸ್ ಮಾಡ್ತೀನಿ, ನಾನು ನಾರ್ಮಲಾಗಿ ಕೋಕೋನಟ್ ಆಯಿಲ್ ಯೂಸ್ ಮಾಡೋದು, ಬಟ್ ಅದಕ್ಕೆ ನಾನು ಮನೆಯಲ್ಲೇ ಒಂದು ಆಯಿಲ್ನ ಪ್ರಿಪೇರ್ ಮಾಡ್ಕೊತೀನಿ. ಸೊ ಅದಕ್ಕೆ ಏನೇನು ಹಾಕಿ ಪ್ರಿಪೇರ್ ಮಾಡ್ತೀನಿ ಅಂತ ನೆಕ್ಸ್ಟು ಒಂದು ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದು ಹೇರ್ ಆಯಿಲ್ ಈಗ ಆಲ್ಮೋಸ್ಟ್ ಖಾಲಿ ಆಗಿದೆ, ನೆಕ್ಸ್ಟ್ ಇನ್ನೇನು ಪ್ರಿಪೇರ್ ಮಾಡ್ತೀನಿ ನಾನು. ಸೊ ಅದಕ್ಕೆ ನಾನು ಹೇರ್ ಆಯಿಲ್ನ ನಾನು ಶೂಟ್ ಮಾಡ್ತೀನಿ, ಸಪ್ರೇಟಾಗಿ ವ್ಲಾಗ್ಸ್ ಮಾಡಿ ಅದನ್ನು ಶೂಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದು ನಾನು ಹೇಳಿದ್ನಲ್ಲ, ನೀರು ಆಗಿರ್ಬೋದು, ಸೋಲಾರ್ ನೀರಿಂದನೂ ನಮಗೆ ಅಂದರೆ ಗೀಝರ್, ಸೋಲಾರ್ ಹೀಟರ್ ಅದರಿಂದ ಕರೆಂಟ್ ಅಲ್ವಾ, ಗೀಝರು ಹೀಟ್ರು ಅದಲ್ವಾ, ಸೊ ಅದರಿಂದನೂ ಹೇರ್ ಲಾಸ್ ಆಗುತ್ತೆ. ಸೊ ನಮ್ಮ ಮನೆಯಲ್ಲಿ ಹೀಟ್ರು ಗೀಝರ್ ಇಲ್ಲ, ಡೈರೆಕ್ಟ್ ಸೋಲಾರ್ ನೀರಿದೆ. ಅದು ಬಿಟ್ಟರೆ ಇವಾಗ ಅಮ್ಮ ಒಲೆ ತರಿಸಿಟ್ಟಿದ್ದಾರೆ ನನಗೆ ಪಾಪುಗೆ ಅದರಲ್ಲಿ ಮಾಡ್ಸೋಕ್ಕೆ ಅಂತೇಳಿ. ಸೊ ಹಂಗಾಗಿ ಸ್ವಲ್ಪ ಅದರಿಂದ ಇನ್ನೂ ಚೆನ್ನಾಗಿ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಅದಾದಮೇಲೆ ನಾನು ಹೇಳಿದಾಗೆ ನೆಕ್ಸ್ಟ್ ಕಮ್ಮಿಂಗ್ ಟು ಹೇರ್ ಡ್ರೈ ಮಾಡಿಸಿದ್ದು ಎಷ್ಟು ನೆಸೆಸರಿ ಅಂತ ಹೇಳಿದ್ರೆ, ಸೊ ಆಲ್ಮೋಸ್ಟ್ ಎವ್ರಿ ಡೇ ಸೂರ್ಯ ಬಂದೇ ಬರ್ತಾರೆ, ಚೆನ್ನಾಗಿ ಲಕ್ಲಕಾಂತ ಬಿಸಿಲು. ಇವಾಗ ನೋಡ್ಬೋದು ನೀವು ಎಷ್ಟು ಬಿಸಿಲಿರುತ್ತೆ ಇವಾಗ ಅಂತಂದ್ರೂ, ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ, ಹೊರಗಡೆ ಹೋಗೋಕ್ಕೂ ಸಹ ಆಗಲ್ಲ, ಅಷ್ಟು ಬಿಸಿಲಿರುತ್ತೆ. ಸೊ ಅಷ್ಟು ಬಿಸಿಲಿದ್ಕೊಂಡು ನಾವು ಹೀಟಿಂಗ್ ಟೂಲ್ಸ್ನ ಯೂಸ್ ಮಾಡೋದು ಅದು ಎಷ್ಟು ನೆಸೆಸರಿ ಹೇಳಿ. ಸೊ ಇನ್ ಕೇಸ್ ನನ್ನ ಪ್ರಕಾರ ನನಗೆ ಕೂದಲು ಒಣಗ್ಸೋಕ್ಕೆ ಟೈಮ್ ತೊಗೊಳೋದು ಅಮ್ಮಮ್ಮ ಮ್ಯಾಕ್ಸಿಮಮ್ 20 ಮಿನಿಟ್ಸ್ ಸಹ ತಗೊಳಲ್ಲ ನನ್ನ ಹೇರ್ಸು. ಒಬ್ಬೊಬ್ಬರಿಗೆ ತುಂಬಾ ತಿಕ್ಕಿರುತ್ತೆ, ಅವ್ರಿಗೆ ಮೇ ಬಿ ಏನಾದರೂ ಇವಾಗ ಔಟ್ಸೈಡ್ ಎಲ್ಲಾದರೂ ಹೋಗಬೇಕು, ಏನಾದರೂ ನೆಸೆಸರಿ ಇದ್ದರೆ ಅವರು ಮಾಡ್ಕೊತಾರೆ. ಬಟ್ ಒಂದ್ಸತಿ ನೆಸೆಸರಿ ಇಲ್ಲದೆ ಇದ್ದವಾಗೂ ಸಹ ಒಬ್ಬೊಬ್ಬರು ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಚೆನ್ನಾಗಿ ಹೇರ್ ಡ್ರೈಯರು, ಹೇರ್ ಬ್ಲೋ ಡ್ರೈ ಮಾಡ್ಕೊಳಕ್ಕೆ. ಸೊ ಹಂಗಾಗಿ ನನಗೆ ಅದು ಯಾವುದೇ ಅಭ್ಯಾಸ ಇಲ್ಲ. ನಾನು ಎಷ್ಟೇ ಎಮರ್ಜೆನ್ಸಿ ಆಗಿದ್ರು ನೀರು ಸೋರ್ತಾ ಇರುತ್ತೆ, ಒಂದೊಂದ್ಸತಿ ತಲೆಗೆ ಸ್ನಾನ ಮಾಡಿಕೊಂಡು ನೀರು ಸೋರ್ತಾ ಇರುತ್ತೆ, ಹಂಗೆ ಓಡಾಡ್ತಾ ಇರ್ತೀನಿ. ಅದು ನನಗೆ ಹೇರ್ ಡ್ರೈಯರ್ ಆಗಿರ್ಬೋದು, ಬೇರೆ ಹೀಟಿಂಗ್ ಟೂಲ್ಸ್ ಯೂಸ್ ಮಾಡೋಕ್ಕೆ ಇಷ್ಟನೇ ಆಗಲ್ಲ. ಸೊ ನೀವು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು, ನಾನು ಇವಾಗ ಕೂದಲೆಲ್ಲ ಹೆಂಗಿದೆ, ನೆನ್ನೆ ಆ್ಯಕ್ಚುಲಿ ಸ್ನಾನ ಮಾಡಿದ್ದು ನನ್ನ ತಲೆಗೆ. ಸ್ನಾನ ಮಾಡಿ ಅದು ಜಡೆನ ಮಾಡಿಕೊಂಡು, ಸೊ ಅದು ಚಿಕ್ಕ ಸಹ ಬಿಡ್ಸಿಲ್ಲ, ನಾನು ಹಂಗಂಗೆ ಬಾಚ್ಕೊಂಡು ಬಂದು ಕೂತೀನಿ. ನಾನು ಯಾವುದೇ ರೀತಿಯಾದಂಥ ಹೇರ್ ಸ್ಟ್ರೈಟ್ ಮಾಡ್ಕೊಂಡೋದು, ನನಗೆ ಅಷ್ಟೊಂದು ನನ್ನ ಹೇರ್ನ ನಾನು ಡ್ಯಾಮೇಜ್ ಮಾಡ್ಕೊಳಕ್ಕೆ ನಂಗೆ ಇಷ್ಟನೇ ಆಗಲ್ಲ. ನಾನು ಪ್ರತಿಯೊಬ್ಬರಿಗೂ ಅಷ್ಟೇ ಹೇಳೋದು, ನಮ್ಮ ನ್ಯಾಚುರಲ್ ಹೇರ್ಸ್ ಯಾವ ಥರ ಇರುತ್ತೋ ಆ ಥರ ಇರಕ್ಕೆ ಬಿಟ್ಬಿಡಿ ಅದನ್ನು. ಸುಮ್ಮನೆ ಅದನ್ನು ಇವಾಗ ಇನ್ ಕೇಸ್ ಏನಾದರೂ ಎವ್ರಿ ಡೇ ಬೇಡ, ನೀವು ಫಂಕ್ಷನ್ಸ್ ಅಟೆಂಡ್ ಮಾಡಬೇಕಾ, ಅಥವಾ ನೀವೇನಾದರೂ ಏನಾದರೂ ಫಂಕ್ಷನ್ಸೋ ಇಲ್ಲ ಆ್ಯನಿವರ್ಸರಿ ಇಲ್ಲ ಬರ್ತ್ಡೇಸ್ ಆಗಿರ್ಬೋದು, ಆ ಟೈಮಲ್ಲಿ ಅಫ್ಕೋರ್ಸ್ ಸ್ಟೈಲ್ ಮಾಡೇ ಮಾಡ್ತೀವಿ. ಅವಾಗ ಒಂದ್ಸತಿ ಸ್ಟೈಲ್ ಮಾಡಿದಾಗೆ ನಮ್ಮ ಹೇರ್ಸ್ ಎಷ್ಟೋ ಡ್ಯಾಮೇಜ್ ಆಗಿರುತ್ತೆ. ಬಟ್ ನೀವು ಎವ್ರಿ ಡೇ ಕಾಲೇಜ್ಗೆಲ್ಲ ಅದೆಲ್ಲ ನೆಸೆಸಿಟಿ ಇಲ್ಲ, ಕಾಲೇಜ್ಗೆ ಏನಕ್ಕೆ ಹೋಗ್ತೀವಿ, ಆ ಕೆಲಸ ಮಾಡ್ಕೊಂಡು ಬಂದರೆ ಸಾಕು. ಅದ್ರ ಬದಲು ಹೇರ್ ಸ್ಟ್ರೈಟ್ ಮಾಡೋದು, ಹೇರ್ ಕರ್ಲ್ ಮಾಡೋದು ಅದೆಲ್ಲ ನೆಸೆಸಿಟಿ ಇಲ್ಲ ನನಗೆ. ಇವಾಗ ವಿಡಿಯೋಗೆ ಯಾಕೆ ರೆಡಿ ಆಗ್ಬೋದು ನಾನು ಅದನ್ನೆಲ್ಲ ಮಾಡಿಕೊಂಡು, ಬಟ್ ನನಗೆ ಅದು ಅವಶ್ಯಕತೆನೇ ಇಲ್ಲ. ನಾನು ನ್ಯಾಚುರಲಾಗಿ ಹೆಂಗಿದ್ದೀನಿ, ಐ ಹ್ಯಾವ್ ಟು ಶೋ ದ್ಯಾಟ್. ನಾನು ಹೆಂಗೆ ನನ್ನ ಒಂದು ಲೈಫ್ ಸ್ಟೈಲ್ ಏನಿದೆ, ನಾನು ನ್ಯಾಚುರಲಾಗಿ ನಾನು ಹೆಂಗಿರ್ತೀನಿ ಅದನ್ನು ಮಾತ್ರ ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಬಿಟ್ಟು ನಾನು ಹೇರ್ ಸ್ಟ್ರೈಟ್ ಮಾಡಿಕೊಂಡು, ತುಂಬ ಲಿಪ್ಸ್ಟಿಕ್ ಹಾಕ್ಕೊಂಡು, ತುಂಬ ಕಾಜಲ್ ಹಾಕ್ಕೊಂಡು, ತುಂಬ ಐಲೈನರ್ ಹಾಕ್ಕೊಂಡು ಅದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಂಡು ಇಷ್ಟು ದಿವಸ ವೀಡಿಯೋಸ್ ಮಾಡಿದ್ದೀನಿ. ನಾನು ಯಾವತ್ತಾದರೂ ಕಾಜಲ್ ನೀವು ನೋಡ್ಬೋದು, ಕಾಜಲ್ ಆಗಲಿ ಐಲೈನರ್ ಆಗಲಿ ಲಿಪ್ಸ್ಟಿಕ್ ನಾನು ಎವ್ರಿ ಡೇ ಅಂತೆಲ್ಲ, ನಾನು ಏನಾದರೂ ಮಾಡಬೇಕಾದ್ರೂ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತೀನಿ. ಅದು ಬಿಟ್ಟರೆ ನಾನು ಬೇರೆ ಏನೋ ಇಷ್ಟನೂ ಆಗಲ್ಲ ನನಗೆ. ಇಷ್ಟು ದಿವಸ ನೀವು ವೀಡಿಯೋಸಲ್ಲಿ ನೋಡಿದರೆ ನಾನು ಯಾವತ್ತಾದರೂ ಕಾಜಲ್ಲು ಐಲೈನರ್ ಏನಾದರೂ ಹಾಕಿದ್ದೀನ, ಏನಾದರೂ ಫಂಕ್ಷನ್ಸು ಅಥವಾ ಈವನ್ ಹಬ್ಬದ ದಿನದಲ್ಲೂ ನಾನು ಹಾಕೋದಿಲ್ಲ. ಬಿಕಾಸ್ ನನಗೆ ಅದು ನೆಸೆಸಿಟಿ ಇಲ್ಲ, ನನಗೆ ಇಷ್ಟ ಇಲ್ಲ, ಅದಷ್ಟೇ. ನೆಸೆಸಿಟಿ ಇಲ್ಲ ಅನ್ನೋದಕ್ಕಿಂತ ಇಷ್ಟ ಇಲ್ಲ ನನಗೆ ಅದನ್ನೆಲ್ಲ ಹಾಕ್ಕೊಳೋದಕ್ಕೆ. ಒಬ್ಬೊಬ್ಬರಿಗೆ ಕಂಫರ್ಟ್ ಝೋನ್ ಅದು, ಕಾಜಲ್ ಹಾಕೋದಾಗಿರ್ಬೋದು, ಆಮೇಲೆ ಐಲೈನರು ಒಬ್ಬೊಬ್ರು ಕಂಫರ್ಟು. ಬಟ್ ಹೇರ್ ಇರೋ ವಿಷಯಕ್ಕೆ ಬಂದರೆ ನನಗೆ ಅದು ಡ್ಯಾಮೇಜ್ ಮಾಡೋಕ್ಕೆ ಇಷ್ಟ ಇಲ್ಲ. ಹೇರ್ ಎವ್ರಿ ಡೇ ಅದನ್ನು ಸ್ಟ್ರೈಟ್ ಮಾಡಿ ಇರೋದು ಯಾವುದೋ ಭಗವಂತ ಕೊಟ್ಟಿದ್ದಾನೆ, ಅದನ್ನು ಮೇಂಟೈನ್ ಮಾಡೋಣ. ಅದು ಬಿಟ್ಬಿಟ್ಟು ಇದನ್ನ ಯೂಸ್ ಮಾಡಿ 3 ಪುಕ್ಕ ಮಾಡೋದು ಯಾಕೆ ಬೇಕು ಹೇಳಿ. ಒಬ್ಬೊಬ್ಬರು ಈ ಹೇರ್ ಬೊಟ್ಯಾಕ್ಸ್ ಅಂತ, ಹೇರ್ ಸ್ಟ್ರೈಟ್ನಿಂಗ್, ಅದೆಲ್ಲ ಅವ್ರವ್ರ ಕಂಫರ್ಟ್ ಝೋನ್ ಬಿಟ್ಟಿದ್ದು. ಬಟ್ ಅದನ್ನು ಒಂದ್ಸತಿ ಮಾಡಿಸ್ತಾರೆ. ಇದು ಹೇರ್ ಸ್ಟ್ರೈಟ್ನಿಂಗ್, ಅದೆಲ್ಲ ಏನಂದ್ರೆ ಮನೆಯಲ್ಲೇ ಡೈಲಿ ಮಾಡ್ತಾರಲ್ಲ, ಅದು ಮಾತ್ರ ಸಿಕ್ಕಾಪಟ್ಟೆ ಡೇಂಜರ್. ಸೊ ನನ್ನ ಕೂದಲಿಗೆ ಯಾವುದೇ ರೀತಿಯಾದಂಥ ಹೇರ್ ಬೊಟ್ಯಾಕ್ಸ್ ಆಗಲಿ, ಹೇರ್ ಸ್ಟ್ರೈಟ್ನಿಂಗ್ ಆಗಲಿ, ಹೇರ್ ಸ್ಮೂತ್ನಿಂಗ್ ಆಗಲಿ ಅದೆಲ್ಲ ಏನೂ ಮಾಡಿಸಿರಲಿಲ್ಲ. ಅದಕ್ಕೆ ಲಾಸ್ಟ್ ಫೆಬ್ರವರಿಯಲ್ಲಿ ಬರ್ತ್ಡೇಗೆ ಅಂತ ಹೇಳಿನೇ ಹೇರ್ ಕಲರ್ ಅಂತ ಮಾಡಿಸಿದ್ದೆ. ಸೊ
ಸೊ ಅದು ಬಿಟ್ಟರೆ ನೆಕ್ಸ್ಟ್ ಏನಾದರೂ ಇನ್ ಕೇಸ್ ಫ್ಯೂಚರಲ್ಲಿ ಏನಾದರೂ ಮಾಡಿದ್ರೆ ನೋಡೋಣ. ಅದು ಬಿಟ್ಟರೆ ನಾನು ಇನ್ನೇನು ನನ್ನ ಹೇರ್ಗೆ ಇನ್ನೇನು ಟ್ರೀಟ್ಮೆಂಟು ಮಾಡಿಲ್ಲ. ಸೊ ಅದಷ್ಟೆಲ್ಲ ನಾನು ಎಷ್ಟು ಸೋಂಬೇರಿ ಅಂತಂದರೆ ನಾನು ವಾರಕ್ಕೆ ತಲೆಗೆ ಒಂದೇ ಸತಿ ಸ್ನಾನ ಮಾಡೋದು. ಸೊ ಎವ್ರಿ ಡೇ ಮೈಗೆ ಮಾಡ್ತೀನಿ, ತಲೆಗೆ ಮಾತ್ರ ಒಂದೇ ಸತಿ ಮಾಡೋದು. ಬಿಕಾಸ್ ನನಗೆ ಹೇಳೋದಲ್ಲ ಅಗೇನ್ ನನಗೆ ಅದು ಇಷ್ಟ ಆಗಲ್ಲ. ಸೊ ಹಂಗಾಗಿ ಅಷ್ಟು ಸೋಂಬೇರಿ ಅಂತೆಲ್ಲ ಆ್ಯಕ್ಟಿವ್ ಆಗಿರ್ತೀನಿ, ಬಟ್ ನಂಗೆ ತಲೆಗೆ ಸ್ನಾನ ಮಾಡೋಕ್ಕೆ ಇಷ್ಟ ಆಗಲ್ಲ. ಎವ್ರಿ ಮಂಡೇ ನಾನು ತಲೆಗೆ ಸ್ನಾನ ಮಾಡೇ ಮಾಡ್ತೀನಿ. ಇನ್ ಕೇಸ್ ಯಾವುದಾದ್ರೂ ಹಬ್ಬ ಅಮಾವಾಸ್ಯೆ ಆಮೇಲೆ ಪೂಜೆ ಮಾಡೋದು ಏನಾದರೂ ಫಂಕ್ಷನ್ಸು ಏನಾದರೂ ಬಂತು ಅಂತಂದರೆ ಮಿಡ್ ಡೇಸಲ್ಲಿ ಮಾಡ್ತೀನಿ. ಅದು ಬಿಟ್ಟರೆ ವೀಕ್ಲಿ ಒಂದೇ ಸತಿ ನಾನು ತಲೆಗೆ ಸ್ನಾನ ಮಾಡೋದು. ನೀವು ಯಾರಾದರೂ ಬೈಕೊಂಡ್ರೂ ಪರವಾಗಿಲ್ಲ, ಓಕೆನಾ? ಇರೋ ಸತ್ಯನೇ ಹೇಳೋದು ನಾನು. ಸೊ ಅದಾದಮೇಲೆ ಹೇರ್ ಕೇರ್ಗೆ ಬಂದ್ಬೋಣ ಸೈಲೆಂಟಾಗಿ. ಫಸ್ಟ್ ಥಿಂಗ್ ಒಂದು ಹೆಲ್ತಿ ಫುಡ್ ತಿನ್ನಿ. ಸೊ ಆಲ್ಮೋಸ್ಟ್ ಎಲ್ರೂ ಹೆಲ್ದಿ ಫುಡ್ ಅದು ಅಸಂಪ್ಷನ್ಸ್ ಇದೆ. ಸೊ ಅದು ತಿಂದರೆ ಇದಾಗ್ಬಿಡುತ್ತೆ, ಇದು ತಿಂದರೆ ಅದಾಗ್ಬಿಡುತ್ತೆ ಅಂತೇಳಿ ತುಂಬ ಜನ ಮನೇಲಿ ಉಪ್ಪು ಖಾರನೇ ಕೊಡದೆ ಆಮೇಲೆ ಅನ್ನ ಅದು ಇದು ಸ್ವಲ್ಪ ತುಂಬಾ ಇದು ಮಾಡ್ತಾರೆ. ಬಟ್ ನನಗೂ ಒಂದು 3 ಮಂತ್ಸ್ ತನಕ ನಾನು ಫುಲ್ ಕಂಟ್ರೋಲ್ ಆಗಿದ್ದೆ. ಫುಡ್ಡಲ್ಲಿ ಮಾತ್ರ ಫುಲ್ ಕಂಟ್ರೋಲ್ ಆಗಿದ್ದೆ. ಯಾವ ಥರ ಅಂತಂದರೆ ಈವನ್ ಸ್ಪೈಸಿ ಐಟಮ್ಸ್ ಏನೂ ತಿಂತಾ ಇರಲಿಲ್ಲ. ಹಾಗೆ ಶೀತದ ಐಟಮ್ಸು, ಇವಾಗಲೂ ಶೀತದ ಐಟಮ್ಸ್ ಏನೂ ತಿನ್ನಲ್ಲ ನಾನು. ಅಂದರೆ ಕೋಲ್ಡ್ ಐಟಮ್ಸು ಆಗಿರ್ಬೋದು ಆ ಥರ ಏನೂ ತಿನ್ನಕ್ಕೆ ಹೋಗಲ್ಲ. ಈ ಕರ್ಡ್ ಆಗಿರ್ಬೋದು, ಆಮೇಲೆ ಸೌತೆಕಾಯಿ ಆಗಿರ್ಬೋದು, ಸೊ ಬಾಳೆಹಣ್ಣು ಈ ಬಾಳೆಹಣ್ಣು ಏಲಕ್ಕಿ ಬಾಳೆಹಣ್ಣು ಓಕೆ, ಬಟ್ ದೊಡ್ಡ ಬಾಳೆಹಣ್ಣು ಬರುತ್ತಲ್ಲ, ಸೊ ಅದು ಸ್ವಲ್ಪ ಕೆಮ್ಮಿಗೆ ಇದಾಗುತ್ತೆ. ಹಾಗಾಗಿ ಅದನ್ನು ಅವಾಯ್ಡ್ ಮಾಡ್ತೀನಿ ಸ್ವಲ್ಪ. ಆಮೇಲೆ ಈ ಶೀತದ ಪದಾರ್ಥ ನಿಮಗೆ ಗೊತ್ತಿರುತ್ತಲ್ಲ, ಸೊ ಆ ಥರದನ್ನ ಐಟಮ್ಸ್ನ ಅವಾಯ್ಡ್ ಮಾಡಿ. ಅದು ಬಿಟ್ಟರೆ ತರಕಾರಿನ ಎಲ್ಲ ಆದಷ್ಟು ಚೆನ್ನಾಗಿ ತಿನ್ನಿ. ಸೊ ಕ್ಯಾರೆಟ್ ಆಗಿರ್ಬೋದು, ಬೀಟ್ರೋಟ್ ಆಗಿರ್ಬೋದು, ಸೊ ಇವೆಲ್ಲ ತರಕಾರಿನ ಇಂಟೇಕ್ ಮಾಡ್ಕೊಳ್ಳಿ. ಅದೆಲ್ಲ ನಮಗೆ ಆಲ್ಮೋಸ್ಟು ಪೋಸ್ಟ್ ಡೆಲಿವರಿ ಎಲ್ಲ ಅನ್ನೋಂಥ ಒಂದು ಐರನ್ ಆಗಿರ್ಬೋದು, ಕ್ಯಾಲ್ಶಿಯಂ ಆಗಿರ್ಬೋದು ಎಲ್ಲನೂ ಕಮ್ಮಿ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅಷ್ಟೇ ನಮಗೆ ಹೇರ್ ಫಾಲ್ ಅನ್ನೋದು ಜಾಸ್ತಿ ಆಗುತ್ತೆ. ಅದು ಬಿಟ್ಟರೆ ನಾವು ಫುಡ್ ಇಂಟೇಕಲ್ಲಿ ನಾವು ಮೇಂಟೈನ್ ಮಾಡಿ ಬ್ಯಾಲೆನ್ಸ್ ಮಾಡ್ಕೊಬಿಟ್ರೆ ಸೊ ಪ್ರಾಪರಾಗಿ ಅದನ್ನು ನಾವು ಹೇರ್ ಲಾಸ್ ಆಗದಿದ್ದಂಗೆ ಕಂಟ್ರೋಲ್ ಮಾಡ್ಬೋದು. ಅದು ಬಿಟ್ಟರೆ ನಮಗೆ ಹಾಸ್ಪಿಟ್ಲಲ್ಲೇ ಐರನ್ ಟ್ಯಾಬ್ಲೆಟು, ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಅಂತ ಕೊಟ್ಟಿರ್ತಾರೆ. ಸೊ ಅದನ್ನು ಮಾತ್ರ ಮಿಸ್ ಮಾಡದೆ ತೊಗೊಳ್ಳಿ. ಸೊ ನಾನು ಸ್ಟಾರ್ಟಿಂಗಲ್ಲಿ ಒಂದಷ್ಟು ದಿವಸ ಮಿಸ್ ಮಾಡಿದೆ. ಆಮೇಲೆ ಮತ್ತೆ ನಮ್ಮ ಅಮ್ಮ ಮನು ಎಲ್ಲ ಸರಿಯಾಗಿ ಬೈದರು. ಆಮೇಲಿಂದ ನಾನು ಮಿಸ್ ಮಾಡಲ್ಲ. ಬಿಕಾಸ್ ನಾನು ಮಿಸ್ ಮಾಡ್ತಾ ಇದ್ದೆ ಯಾಕೆ ಅಂದರೆ ಅವಾಗ ನನಗೆ ಮರ್ತೋಗ್ತಾ ಇದ್ದೆ, ಇನ್ನೇನು ಕುಡಿಬಾರ್ದು ಅಂತನೆಲ್ಲ ಮರ್ತೋಗ್ತಾ ಇದ್ದೆ, ಹಂಗಾಗಿ ಮಿಸ್ ಮಾಡಿಬಿಡ್ತಾ ಇದ್ದೆ. ಸೊ ಅದು ಬಿಟ್ಟರೆ ನಾನು ಟ್ಯಾಬ್ಲೆಟ್ಸ್ ಎಲ್ಲ ಇಂಟೇಕ್ ಮಾಡ್ತೀನಿ. ಬಿಕಾಸ್ ಅದು ಐರನ್ ಆ್ಯಂಡ್ ಕ್ಯಾಲ್ಶಿಯಂ ಪಾಪುಗೆ ನಾವು ಫೀಡ್ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಬೋನ್ಸ್ ಎಲ್ಲ ವೀಕ್ ಆಗ್ತಾ ಹೋಗುತ್ತೆ. ಹಂಗಾಗಿ ಅದನ್ನು ಇಂಟೇಕ್ ಮಾಡಿ. ಅಟ್ಲೀಸ್ಟ್ ನಾವು ಪಾಪುಗೆ ಫೀಡ್ ಮಾಡೋ ತನಕ ಅದನ್ನ ಇಂಟೇಕ್ ಮಾಡ್ತಾ ಇದ್ರೆ ನಮಗೆ ಕ್ಯಾಲ್ಶಿಯಂ ಆ್ಯಂಡ್ ಐರನ್ನು ಅದೆಲ್ಲ ಸ್ವಲ್ಪ ನಾವು ಸ್ಟ್ರಾಂಗ್ ಆಗಿರ್ತೀವಿ. ಸೊ ನಾವು ಸ್ಟ್ರಾಂಗ್ ಆಗಿ ಚೆನ್ನಾಗಿರಲ್ಲ, ನಾವು ಪಾಪ ನೋಡ್ಕೊಳಕ್ಕಾಗೋದು. ಸೊ ನಾವು ಸ್ಟ್ರಾಂಗ್ ಆಗಿರ್ಬೇಕು. ಹಾಗಾಗಿ ಹೇರ್ ಕೇರ್ ಸಹ ಅದರಲ್ಲಿ ಕಂಟ್ರೋಲ್ ಆಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಕಮ್ಮಿಂಗ್ ಟು ವಾಟರ್ ಇಂಟೇಕ್ ತುಂಬಾ ಚೆನ್ನಾಗಿ ತೊಗೊಳ್ಳಿ. ವಾಟರ್ ಇಂಟೇಕ್ ಸ್ವಲ್ಪ ಅವಾಗ ತುಂಬಾ ಅದೇ ಆವಾಗಿನ ಕಾಲದವ್ರು ನಮ್ಮಮ್ಮ ಎಲ್ಲ ಹೇಳ್ತಾರೆ, ಅವ್ರಿಗೆಲ್ಲ ನೀರೇ ಕೊಡ್ತಾ ಇಲ್ಲಂತೆ. ಒಂದು ಊಟ ಎಲ್ಲ ಮಾಡಿದ್ರೆ ಒಂದು ದಿವಸಕ್ಕೆ ಒಂದು ಗ್ಲಾಸು ಇಲ್ಲ ಒಂದು ಚಂಬು ಬರ್ತೈತಲ್ಲ, ಅದರಲ್ಲಿ ಒಂದು ಚಂಬು ಅಷ್ಟೇ ಅಂತ ಕೊಡ್ತಾ ಇದ್ದೆ ಎವ್ರಿ ಡೇ. ನಂಗೆ ಡಾಕ್ಟ್ರು ಡಿಸ್ಚಾರ್ಜ್ ಮಾಡ್ಬೇಕಾದ್ರೆ ಹೇಳಿ ಕಳಿಸಿದ್ರು, ಎವ್ರಿ ಡೇ ಮಿನಿಮಮ್ 3 to 4 ಲೀಟರ್ಸ್ ಆಫ್ ವಾಟರ್ ಕುಡಿಲೇಬೇಕು ಅಂತೇಳಿ. ಸೊ ನಾನು ಬಿಸಿನೀರೇ ಕುಡಿತೀನಿ. ನಾನು ಎವ್ರಿ ಡೇ ಇವಾಗಲೂ ನಾನು ಬಿಸಿನೀರೇ ಕುಡಿತಾ ಇದ್ದೀನಿ. ತಣ್ಣೀರು ಇನ್ನೂ ಕುಡ್ದೇ ಇಲ್ಲ ನಾನು. ಸೊ ಬಿಸಿನೀರೇ ಕುಡಿತಾ ಇದ್ದೀನಿ ಎವ್ರಿ ಡೇ. ಅದನ್ನೇ ಕಾಯಿಸ್ಬಿಟ್ಟು ನೀಟಾಗಿ ಫ್ಲಾಸ್ಕ್ಗೆ ನಂದು ಏನಿದೆ ಅದು ಟಮ್ಲರ್ ನೋಡಿದ್ರಲ್ಲ ನೀವು, ಸೊ ಅದನ್ನು ಅದರಲ್ಲಿ ಹಾಕಿ ಇಟ್ಬಿಟ್ಟಿರ್ತೀನಿ. ಸೊ ಬೇಕಾದಾಗ ಬಿಸಿನೀರಿಗೆ ಬಿಸಿ ಇರುತ್ತೆ, ಅದನ್ನು ಇನ್ನೊಂದು ಬಟ್ಲಲ್ಲಿ ಅದೇ ನೀರನ್ನ ಸ್ವಲ್ಪ ಹಾರಿಸಿ ಇಟ್ಕೊಂಡಿರ್ತೀನಿ. ಬೇಕಾದಾಗ ನಂಗೆ ಬಿಸಿ ಬೇಕಂದರೆ ಬಿಸಿ ಕುಡಿತೀನಿ, ಇಲ್ಲಾಂದರೆ ಹಾರಿರೋ ನೀರನ್ನೇ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡಿಕೊಂಡು ಎರಡು ಹಂಗೆ ಕುಡಿತೀನಿ. ನಾನು ಇದುವರೆಗೂ ಔಟ್ಸೈಡ್ ಎಲ್ಲ ಇಷ್ಟು ಓಡಾಡ್ತಾ ಇರ್ತೀನಲ್ಲ, ಆದರೂ ನಾನು ಬಿಸಿನೀರನ್ನೇ ಕ್ಯಾರಿ ಮಾಡ್ತೀನಿ, ಬಿಸಿನೀರನ್ನೇ ಕುಡಿತೀನಿ ಇಲ್ಲಿ ತನಕನೂ. ಸೊ ಹಾಗಾಗಿ ಇಷ್ಟು ದಿವಸದಲ್ಲೂ ನನಗೆ ಕೋಲ್ಡ್ ಆಗಿದ್ರೂ ಅಷ್ಟು ಬೇಗ ರಿಕವರಿ ಆಗೋಕ್ಕೆ ಚಾನ್ಸ್ ಆಗಿದ್ದಂದರೆ ಇದೇನೆ. ಸೊ ಪಾಪುಗೆ ಕೋಲ್ಡ್ ಆಗದೆ ಇರೋ ಕಾರಣವೂ ಇದೇನೆ. ಸೊ ಹಾಗಾಗಿ ನಾನು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ. ಹಾಗೆ ನೀವು ಸಹ ಹಾಟ್ ವಾಟರ್ನೇ ಕುಡೀರಿ. ಸಾರಿ ನೀವು ನಿಮ್ಗೆ ಯಾವ್ದು ಕಂಫರ್ಟಬಲ್ಲೋ, ಬಟ್ ನನಗೆ ಹಾಟ್ ವಾಟರ್ ಕಂಫರ್ಟಬಲ್ ಇದೆ. ಸೊ ಹಂಗಾಗಿ ನಾನು ಕುಡಿತಾ ಇದ್ದೀನಿ. ಸೊ ವಾಟರ್ ಇಂಟೇಕ್ ಮಾತ್ರ ಚೆನ್ನಾಗಿ ಒಳ್ಳೆ ವಾಟರ್ ಇಂಟೇಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ವಾಟರ್ನ ಕನ್ಸ್ಯೂಮ್ ಮಾಡಿ. ಸೊ ಅದಾದಮೇಲೆ ಹೇಳಿದ್ನಲ್ಲ ಹೆಲ್ದಿ ಫುಡ್, ಆದಷ್ಟು ಸ್ವಲ್ಪ ತರಕಾರಿ ಪ್ರೋಟೀನ್ ರಿಚ್ ಇರೋ ಫುಡ್ನ ತಿನ್ನಿ. ಸೊ ನೀವು ಆದಷ್ಟು ಕಂಟ್ರೋಲ್, ನಿಮ್ಮ ಮನೇಲಿ ಏನಾದರೂ ಕಂಟ್ರೋಲ್ ಇರಬೇಕು ಹಂಗೆ ಅಂತ ಹೇಳ್ತಾರೆ ಅಂದರೆ ಅಟ್ಲೀಸ್ಟ್ ಒಂದು 3 to 5 ಮಂತ್ಸ್ ಕಂಟ್ರೋಲ್ ಇರಿ. ಇವಾಗಲೂ ನಾನು ಕರ್ಡ್ ಆಗಿರ್ಬೋದು ಅದನ್ನ ಹೇಳಿದ್ನಲ್ಲ, ಅದೆಲ್ಲ ಏನೂ ತಿಂತಾ ಇಲ್ಲ. ನಾನು ಒಂದಷ್ಟು ಫುಡ್ಸ್ ಎಲ್ಲ ಪಾನಿಪುರಿ ಆಗಿರ್ಬೋದು, ಪಿಜ್ಜಾ, ಬರ್ಗರ್ ಅವೆಲ್ಲ ಏನೂ ತಿಂತಾ ಇಲ್ಲ, ಎಲ್ಲ ಕಂಟ್ರೋಲಲ್ಲಿದ್ದೀನಿ. ಬಟ್ ನಮಗೇನಾದರೂ ತಿನ್ನಬೇಕು ಆ ಥರ ಏನಾದರೂ ಅಂತ ಅನ್ನಿಸ್ದಾಗ ಮತ್ತು ಮನೆಯಲ್ಲೇ ಮಾಡಿಕೊಂಡು ತಿನ್ನಿ. ಸೊ ಹಂಗಾಗಿ ಅದರಲ್ಲೂ ನಾವು ಔಟ್ಸೈಡ್ ಏನಾದರೂ ತಿನ್ನೋದು ಕಂಟ್ರೋಲ್ ಆಗುತ್ತೆ, ಹಾಗೆ ಪ್ರೋಟೀನ್ ತಿನ್ನಂಗೂ ಆಗುತ್ತೆ. ಸೊ ಅದಾದಮೇಲೆ ಇನ್ನೆಲ್ಲ ಮಿಕ್ಕಿದ್ದು ಹೇರ್ ಆಯಿಲ್ ಅಪ್ಲೈ ಮಾಡಿ ವೀಕ್ಲಿ 1 ಸೆಷನ್ ಅಪ್ಲೈ ಮಾಡೋದು.
ವೀಕ್ಲಿ ಒನ್ಸ್ ಅಪ್ಲೈ ಮಾಡಿ ನೀಟಾಗಿ ಹೆಡ್ ಮಸಾಜ್. ಆಮೇಲೆ ಎವ್ರಿ ಡೇ ನೈಟ್ ಮಲಗಬೇಕಾದ್ರೆ ಆದಷ್ಟು ಸ್ವಲ್ಪ ಹೆಡ್ ಮಸಾಜ್, ಈ ಥರ ಹೆಡ್ ಮಸಾಜ್ ಮಾಡ್ಕೊಳ್ಳಿ. ಸೊ ಅದು ಹೇರ್ ಗ್ರೋತ್ ಆಗೋಕ್ಕೆ, ಬ್ಲಡ್ ಸರ್ಕ್ಯುಲೇಷನ್ ಆಗೋಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ನಮ್ಮ ಒಂದು ಸ್ಕ್ಯಾಲ್ಪ್ಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗೋಕ್ಕೆ ಹೆಲ್ಪ್ ಆಗುತ್ತೆ. ನನಗೆ ಗೊತ್ತಿರುವಂಥ ಎಲ್ಲ ಪಾಯಿಂಟ್ಸ್ ನಾನು ನಿಮ್ಮ ಜೊತೆ ಕವರ್ ಮಾಡಿದ್ದೀನಿ. ತೀರಾ ಅಂತ ನಾನು ಹೇರ್ನ ಮೇಂಟೈನ್ ಮಾಡೋಕ್ಕೆ ಹೋಗಲ್ಲ. ಸೊ ನನಗೆ ಎಷ್ಟು ಪಾಯಿಂಟ್ಸ್ನ ಗೊತ್ತಿದೆ ನಾನು ಅಷ್ಟು ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇರೆ ಏನಾದರೂ ಟಿಪ್ಸ್ ಗೊತ್ತಿದ್ರೆ ನೀವು ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ಬೇರೆ ವಿಡಿಯೋ ನೋಡ್ತಾ ಇರೋ ನ್ಯೂ ಮಾಮ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ಒಂದು ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ. ಹಾಗೆ ನನ್ನ ವಾಟ್ ಐ ಈಟ್ ಇನ್ ಅ ಡೇ ಸೀರೀಸ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಸೊ ಐ ಹೋಪ್ ನಿಮಗೆಲ್ಲರಿಗೂ ಆ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ಇನ್ನೂ ಹೆಚ್ಚು ವಿಡಿಯೋಸ್ನ ನಾನು ನಿಮಗೋಸ್ಕರ ಮಾಡ್ತೀನಿ. ವಾಟ್ ಐ ಡಿನ್ ಸೀರೀಸಲ್ಲಿ ಏನು ವಿಡಿಯೋಸ್ ಆಗ್ತೂ ರೆಸಿಪೀಸ್ನ ಕೇಳ್ತೀರಾ, ಅದಕ್ಕೋಸ್ಕರ ಒಂದು ಸ್ವಲ್ಪ ರೆಸಿಪೀಸ್ನ ಸಹ ಲಾಂಗ್ ಫಾರ್ಮ್ಯಾಟ್ ವಿಡಿಯೋದಲ್ಲಿ ಕವರ್ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ. ಸೊ ಫ್ರೀ ಆದಾಗ ನೋಡೋಣ, ಅದನ್ನು ಸಹ ಕವರ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಏನಾದರೂ ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ನಂಗೂ ಮಾತಾಡಿ ಸಾಕಾಯಿತು. ಸೊ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಸಿ ಯು ಗೈಸ್ ಇನ್ ನೆಕ್ಸ್ಟ್ ವಿಡಿಯೋ. ಸ್ಟೇ ಟ್ಯೂನ್. ಬೈ ಬಾಯ್.